ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಜೊತೆ ಕೈ ಜೋಡಿಸಿ ಈ ಪಕ್ಷವನ್ನು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ತಂದು 2029ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಲಿಕ್ಕೆ ನಾವೆಲ್ಲ ಸಂಕಲ್ಪವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ಮಾಡೋಣ. ನಮ್ಮ ಜೊತೆ 5 ವರ್ಷದಿಂದ ಇವತ್ತು ನಮ್ಮ ಸೆಕ್ರೆಟರಿಗಳು, AC ಸೆಕ್ರೆಟರಿಗಳು ದುಡ್ದಿದ್ದಾರೆ. ನನ್ನ ಜೊತೆ ಪದಾಧಿಕಾರಿಗಳು ದುಡ್ದಿದ್ದಾರೆ, ಕಾರ್ಯಾಧ್ಯಕ್ಷಗಳು ದುಡ್ದಿದ್ದಾರೆ, ಶಾಸಕರು ದುಡ್ದಿದ್ದಾರೆ. ತನು ಧನ ಮನ ಎಲ್ಲ ಖರ್ಚು ಮಾಡಿ ಇವತ್ತು ನನಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಅಧಿಕಾರ ಕೊಡಕ್ಕಾಗಿಲ್ಲ ನಾವು, ಆದ್ರೂ ಕೂಡ ಇವತ್ತು ಇನ್ನ ಶಕ್ತಿಯನ್ನು ಮಾಡಿದ್ದೇವೆ. ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದವರು, ಗ್ಯಾರಂಟಿ ಯೋಜನೆ. ಒಂದೊಂದು ಜಿಲ್ಲೆಯಲ್ಲಿ 15 ಜನಕ್ಕೆ, ತಾಲೂಕಿನಲ್ಲಿ 50 ಜನಕ್ಕೆ, 15 ಜನಕ್ಕೆ. ಇವತ್ತು ಇನ್ನೊಂದು ದೊಡ್ಡ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು, ನಮ್ಮ ವರಿಷ್ಠರು ನಾವು ಮಾತಾಡಿದ್ದೇವೆ. ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ 5 ಜನರಿಗೆ ಗ್ಯಾರಂಟಿ ಸಮಿತಿಯನ್ನ ಮತ್ತೆ ರಚನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅವರೆಲ್ಲರೂ ಕೂಡ ಮತ್ತೆ ಹೋಗಿ ಈ ಫಾರಂಗಳನ್ನ ತೆಗೆದುಕೊಂಡು ಹೋಗಿ ಮತ್ತೆ ಮರುಪರಿಶೀಲನೆ ಮಾಡಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಅದಕ್ಕೆ ಅವರನ್ನು ಕೊಡಬೇಕು. 5 ಜನ ಕಾರ್ಯಕರ್ತರಿಗೆ, ಎಲ್ಲ ವರ್ಗವಾದವ್ರಿಗೆ, ಎಲ್ಲ ಸಾಮಾಜಿಕವಾಗಿ ಇವತ್ತು ಅವ್ರಿಗೆಲ್ಲರೂ ಕೂಡ ನೇಮಕವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ. ನೀವೆಲ್ಲ ಕೂಡ ಶಾಸಕರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ನವರು, ಎಲ್ಲ ವರ್ಗದವರು ಕೂಡ ಅವಕಾಶ ಮಾಡಿ. ಪ್ರತಿ ಪಂಚಾಯಿತಿಲಿ 5 ಜನ, ಪ್ರತಿ ವಾರ್ಡಲ್ಲಿ 5 ಜನ. 7,000 ಪಂಚಾಯಿತಿ ಇದೆ, 4,000 ವಾರ್ಡ್ ಇದೆ. ಪ್ರತಿ ಒಂದು ಪಂಚಾಯಿತಿ ವಾರ್ಡ್ನಲ್ಲೂ 5 ಜನ ಅಂದ್ರೆ ಎಷ್ಟು ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹಮ್ಮದ್, ಇನ್ನ ಬಹಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ವಿದ್ಯಾರ್ಥಿ ನಾಯಕರಾಗಿ ಬಹಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನ ಶಕ್ತಿಶಾಲಿಯಾಗಿ ಬೆಳೆಬೇಕು. ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆಬೇಕು. ಮಹಿಳಾ ಶಕ್ತಿ ಬೆಳೆಬೇಕು. ಮುಂದಕ್ಕೆ ಯಾರ ಕೈಲೂ ಈ ಮಹಿಳಾ ರಿಸರ್ವೇಶನ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರ ಯಾರು ಕೂಡ ಸಿಗುವುದಿಲ್ಲ ಅನ್ನೋ ಚಿಂತೆ ಮಾಡೋದು ಬೇಡ. DVG ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನೆನಪಿದ್ಯಾ? ನಾನು ಮಮ್ಮಾಡ ಕೈಗೆ ದೊರಜೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದಿ ಮಿಲ್ಲ ಜಗದ ಗುಡಿಗೆ ತಾಣಿರುವುದು ಮಂಕುತಿಮ್ಮ ಅಂದ. ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ. ನೀ ಚಿಂತೆ ಮಾಡೋದು ಬೇಡ ಅಂತ ಹೇಳಿ DVG ಅವರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾರ್ಯಕರ್ತರು, ಮುಖಂಡರು ನನಗೆ ಸಿಕ್ಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಪಾಪ BJP ಅವ್ರಿಗೆ ಬಹಳ ಚಿಂತನೆ ಇದೆ. ಏನಪ್ಪಾ, ನನಗೆ ಇಂಥ ಅವಕಾಶ ಸಿಕ್ಲಿಲ್ಲ, ಬರೀ ಸಿದ್ದರಾಮಯ್ಯನವರು DK ಶಿವಕುಮಾರ್ ಸಿಕ್ತು ಅಂತೇಳಿ ಪಾಪ ಕೈ ಒಸಕ್ತಾ ಇದ್ದಾರೆ. ಚಿಂತೆ ಮಾಡೋದು ಬೇಡ. 2028ರಿಗೆ ಮತ್ತೆ ನಿಮ್ದೇ ಸರ್ಕಾರ, 29ಕ್ಕೆ ನಿಮ್ದೇ ಸರ್ಕಾರ. ಅದಕ್ಕೆ ನೀವೆಲ್ಲ ಸೇರಿ ಸಂಕಲ್ಪವನ್ನು ಮಾಡೋಣ. ಇವತ್ತು ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಆಶೀರ್ವಾದ ಮಾಡಿ ನಮ್ಮ ಕೈ ಜೋಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಂವಿಧಾನವನ್ನು ಉಳಿಸಬೇಕು, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು ಅಂತ ಏನು ಸಂಕಲ್ಪವನ್ನು ಮಾಡಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವರ ಮಾತನ್ನ ಚಾಚು ತಪ್ಪದೆ ಇವತ್ತು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನ ಹೇಳಿ, ವೇದಿಕೆ ಇರುವಂತ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು, ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ನಿಮ್ಮೊಳಗೆ ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಬ್ಬ ಸಹೋದರ, ಒಬ್ಬ ಮಗ ಅಂತ ಭಾವನೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಸೇರಿ ನಾವು ಕೆಲಸವನ್ನು ಮಾಡೋಣ ಅಂತ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ.